ಇಂಡಸ್ಟ್ರಿಯಲ್ ಅರ್ಪಿಸುವ ಫೇಸ್ ಟು ಫೇಸ್. ನಮ್ಮಿಂದ ನೇರ ಪ್ರಶ್ನೆಗಳು, ಗಣ್ಯರ ನೇರ ಉತ್ತರ. ಇದೇ ಫೇಸ್ ಟು ಫೇಸ್. ಫೇಸ್ ಟು ಫೇಸ್ನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ನಿಡುಮಾಬಡಿ ಶ್ರೀಗಳು. ನಿಡುಮಾಬಡಿ ಶ್ರೀಗಳೇ, ಕಾರ್ಯಕ್ರಮ ತಮಗೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ನಿಡುಮಾಬಡಿ ಶ್ರೀಗಳಿಗೆ, ನಿಮ್ಮ ಹೋರಾಟ ಅನ್ನುವಂಥದ್ದೇನಿದೆಯಲ್ಲ, ಅದು ಮಡೆಮಡೆ ಸ್ನಾನದ ಬಗ್ಗೆ ಇರ್ಬೋದು, ಬೇರೆ ಬೇರೆ ಇಶ್ಯೂಗಳ ಬಗ್ಗೆ ಇರ್ಬೋದು. ನಾನು ಆರಂಭದಲ್ಲಿ ಮಡೆಮಡೆ ಸ್ನಾನದ ಬಗ್ಗೆನೇ ಮಾತಾಡ್ತೀನಿ. ಒಂದು ಲೆಕ್ಕದಲ್ಲಿ ಶ್ರೀಗಳು ಹೋರಾಟಕ್ಕೆ ಇಳಿದ ಮೇಲೆ ಅದು ಬೇರೆ ಬೇರೆ ತಿರುವನ್ನು ಪಡ್ಕೊಳ್ತು. ಆದರೆ ಮೊನ್ನೆ ಕೋರ್ಟ್ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ತೀರ್ಪನ್ನು ಕೊಡ್ತು. ಮಧ್ಯಂತರ ಆದೇಶ ಕೊಟ್ಟಿದೆ ಈಗ ಕೋರ್ಟ್, ಅಂತಿಮ ತೀರ್ಪಲ್ಲ. ಮೊದಲೇ ನಾನು ಅದನ್ನು ಪೂರ್ವಗ್ರಹ ಪೀಡಿತ ಆದೇಶ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಆಮೇಲೆ ಇಂಥ ತೀರ್ಪುಗಳಿಂದ ನ್ಯಾಯಾಲಯಗಳ ಬಗ್ಗೆ ಒಂದು ಅನುಮಾನ ಉಂಟಾಗುತ್ತೆ ಅಂತನೂ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಮತ್ತೆ ಏನು ಹೇಳಿದ್ರಿ ನೀವು? ಆದರೆ ನೇರವಾಗಿ ತಾವು ಕೋರ್ಟಿನ ವಿರುದ್ಧವಾಗಿ ಮಾತಾಡಿದ್ರು, ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಅದ್ರ ವಿರುದ್ಧವಾಗಿ ಮಾತಾಡಿದ್ರು. ಇದೊಂದು ಆಘಾತಕಾರಿ ತೀರ್ಪು, ಇದು ಯೋಚನೆ ಮಾಡ್ಕೊಡ್ಬೇಕಾಗಿತ್ತು. ಇಲ್ಲ, ಹಾಗಲ್ಲ. ಆಘಾತಕಾರಿ ತೀರ್ಪು ಅಂತ ಹೇಳಿದ್ರೆ ಪ್ರಜ್ಞಾವಂತರಿಗೆ ಇದೊಂದು ಆಘಾತಕಾರಿ ತೀರ್ಪು ಅಂತ ನಾನು ಹೇಳಿರ್ತಕ್ಕಂಥದ್ದು ನಿಜ. ಈಗಲೂ ಕೂಡ ನನ್ನ ಭಾವನೆ ಇದೆ. ಯಾಕಂತ ಹೇಳಿದರೆ ನಾವು ನ್ಯಾಯಾಂಗದ ಇದರಲ್ಲಿ ಅದು ಇಂಥ ವಿಷಯಗಳ ಬಗ್ಗೆ ಬಹಳ ಸಹಜ ನ್ಯಾಯವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಆಮೇಲೆ ಒಂದು ನಾಗರಿಕ ಸಮಾಜದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಸಂದರ್ಭ ಇದು. ಅಷ್ಟೇ ಅಲ್ಲ, ಸಂವಿಧಾನದ ಮೂಲಭೂತ ಆ ನಿರ್ದೇಶನ ತತ್ವಗಳನ್ನು ಎತ್ತಿ ಹಿಡಿತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಆ ದೃಷ್ಟಿಯಿಂದ ಆ ತೀರ್ಪು ಬಂದಿದ್ದರೆ ಚೆನ್ನಾಗಿ. ಅಂದ್ರೆ ಸ್ವಾಮೀಜಿ, ತಾವು ಯಾವುದಕ್ಕೆ ಹೋರಾಟ ಮಾಡ್ತೀರಿ, ತಾವು ಯಾವುದನ್ನು ಬಯಸ್ತೀರಿ, ಅದರ ಪರವಾಗಿ ಬಂದರೆ ಅದು ಹಿತಕರವಾದಂಥ ತೀರ್ಪು, ಅದು ವಿರುದ್ಧವಾಗಿ ಬಂದರೆ ಅದು ಆಘಾತಕಾರಿ ತೀರ್ಪು. ಇಲ್ಲ, ಖಂಡಿತ ನಾನು ಹಾಗೆ ಯೋಚನೆ ಮಾಡ್ತಕ್ಕಂಥವನಲ್ಲ. ಕೆಲವು ವಿಷಯಗಳ ಬಗ್ಗೆ ಜನಮಾನಸ, ಜನರ ಭಾವನೆಗಳೇನು, ಬದಲಾಗ್ತಾ ಇರತಕ್ಕಂಥ ಸಮಾಜದಲ್ಲಿ ಜನರ ಆಶಯಗಳೇನು ಅಂತಕ್ಕಂಥದ್ದು ಅಂಶ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಹೀಗೆ ನಮಗೇನು ಇಲ್ಲ, ಇದು ನಾನು ಹೇಳ್ತಿದ್ರಲ್ಲ, ಇದು ಮಧ್ಯಂತರ ತೀರ್ಪು. ಖಂಡಿತ ಅಂತಿಮ ತೀರ್ಪು ಈ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಂದು ಅಷ್ಟೇ. ಯಾಕೆ ಮಡೆ ಸ್ನಾನದ ಬಗ್ಗೆ ಶ್ರೀಗಳೇ ಅದನ್ನು ಯಾಕೆ ವೈಯಕ್ತಿಕವಾಗಿ ತಗೊಂಡಿದ್ದಾರೆ? ಇಲ್ಲ, ಇದು ವೈಯಕ್ತಿಕ ಅಂತಂದರೆ ಎಲ್ಲೋ ಒಂದು ಕಡೆ ಒಂದಿನ, ಅದು ಒಂದು 3 ವರ್ಷಗಳ ಹಿಂದೆ 2011 ಆ ಮಡೆಮಡೆ ಸ್ನಾನದ ಆಚರಣೆ ಇದು ನಾನು ಯಾವತ್ತೂ ನೋಡೋವನಲ್ಲ. ಟಿವಿಗಳನ್ನೂ ನಾನು ಅವಾಗೆಲ್ಲ ನಾನು ನೋಡ್ತಿರ್ಲಿಲ್ಲ. ನೋಡಿದ್ರೆ ನ್ಯೂಸ್ ಸಮಯದಲ್ಲಿ ಮಾತ್ರ ನೋಡ್ತಾ ಇದ್ದವನು ನಾನು. ಹಾಗಾಗಿ ಅವತ್ತು ಅದನ್ನು ನಡೀತಾ ಇದ್ದಂಥದ್ದು ಅವತ್ತೇನೋ ಆಕಸ್ಮಿಕವಾಗಿ ಕುಳಿತುಕೊಂಡಿದ್ದೆ, ಫ್ರೀ ಇದ್ನೇನೋ ನೋಡ್ತಾ ಇದ್ದೆ. ಅಲ್ಲಿ ಮಕ್ಕಳನ್ನೆಲ್ಲ ಉರುಳಿಸ್ತಿದ್ರು, ಇವರೆಲ್ಲ ಉರುಳ್ತಾ ಇದ್ರು. ಅದೆಲ್ಲ ನೋಡಿದಾಗ ನನಗೆ ಭಾಳ ನಿಜವಾಗ್ಲೂ ಅವತ್ತು ರಾತ್ರಿ ನಿದ್ರೆ ಮಾಡಲಿಲ್ಲ ನಾನು. ಅಂದರೆ ನಾನು ಎಲ್ಲೋ ಒಂದು ಕಡೆ ನಮ್ಮ ಜನಗಳನ್ನ ಹಿಂಗೆ ಉರುಳಿಸ್ತಾರಲ್ಲ, ಅದು ದೇವರ ಭಕ್ತಿ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿ ಎಂಜಲ್ ಮೇಲೆ ಉರುಳಿಸೋದು ಅಸಹ್ಯಕರ ಪದ್ಧತಿ. ಇಂಥ ಪದ್ಧತಿ ಇದ್ದರೆ ಆ ಕ್ಷೇತ್ರಕ್ಕೆ ಕಳಂಕ. ನಿಜವಾಗ್ಲೂ ಸದಾಚಾರಗಳಿರಲಿ, ಆದರೆ ಇಂಥ ಅನಾಚಾರಗಳು ಬೇಡ ಅಂತ ಅವತ್ತನಿಸಿ, ಆಮೇಲೆ ನಾನು ವೆರಿ ನೆಕ್ಸ್ಟೇನೆ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿಂದ ಶುರು ಮಾಡ್ಕೊಂಡು ಬಂದಿದ್ದೀನಿ ಇದನ್ನು. ಆಮೇಲೆ ಅದು ಏನನ್ನಿಸ್ತು ಅಂತ ಹೇಳಿದರೆ, ಇದು ಒಂದು ಸಮುದಾಯದ ಬೇಡಿಕೆ. ಈ ಜಾಗೃತಿ ಆದಾಗ ಏನಾಯಿತು, ಎಲ್ಲರಿಗೂ ಕೂಡ ಹೌದು ಇದೊಂದು ಅನಾಗರಿಕ ಪದ್ಧತಿ, ಅಸಹ್ಯಕರ ಪದ್ಧತಿ, ನಿಜವಾಗಲೂ ಇರಬಾರ್ದು ಅಂತ ಮಾಧ್ಯಮಗಳು ಅದನ್ನು ತೋರಿಸಿದ್ರಿಂದ ನಾವು ಅದನ್ನು ಮೊದಲಿಂದ ಇತ್ತು ಅಂತ ಅವ್ರು ಹೇಳ್ತಿದ್ರು, ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಮಾಧ್ಯಮಗಳ ಮೂಲಕ ನೋಡಿದಾಗ ಹಾಗನ್ನಿಸ್ತು. ನಿಜ ಎಂಜಲ್ ಎಲೆ ಮೇಲೆ ಹೊರಳಾಡುವಂಥದ್ದು ಇದೆಯಲ್ಲ, ಅದು ಯಾರೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮೀಜಿ. ಅದನ್ನೆಲ್ಲರೂ ಕೂಡ ಅದನ್ನು ವಿರೋಧಿಸ್ತಾರೆ. ಆದರೆ ನೋಡಿ, ನೀವೇನು ಹೋರಾಟ ಮಾಡ್ಲಿಕ್ಕೆ ಹೋದ್ರಲ್ಲ, ಮಡೆ ಸ್ನಾನ ಬೇಕು ಅಂತ ಕೋರ್ಟಿಗೆ ಹೋದಂಥವ್ರು ಬ್ರಾಹ್ಮಣರಲ್ಲ, ಕೋರ್ಟಿಗೆ ಹೋದಂಥವ್ರು ಮೇಲ್ವರ್ಗದವರಲ್ಲ, ನಿಜ ಹಿಂದುಳಿದ ವರ್ಗದವರು ಹೋದ್ರು ಕೋರ್ಟಿಗೆ, ನಮಗೆ ಬೇಕಿದು ಅಂತ. ಅಲ್ಲಿರೋದೇನು ಅಂದ್ರೆ ಪಾಪ ಅವ್ರನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರು ಪಾಪ ಕೋರ್ಟಿಗೆ ಈಗ ಅವ್ರು ಬಂದಿದ್ದಾರೆ, ಅವ್ರ ಸೂತ್ರಧಾರಿಗಳು ಅಲ್ಲಿನ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಅರ್ಚಕರಿಂದ. ಹಾಗಾದ್ರೆ ಈಗ ನಿಮ್ಮ ಪ್ರಕಾರ ಹಾಗಾದ್ರೆ ಈ ಸೂತ್ರಧಾರಿಗಳು ಪಾತ್ರಧಾರಿಗಳ ನಡುವಿನ ಮಸಲತ್ತುಗಳಿದೆಯಲ್ಲ, ಅದು ಕೋರ್ಟಿಗೆ ಅರ್ಥ ಆಗಲಿಲ್ಲ. ಖಂಡಿತ ಅವರು ಬರೋ ದಿನಗಳಲ್ಲಿ ಅದನ್ನೆಲ್ಲವನ್ನು ಸವಿವರವಾಗಿ ಅವರು ಅದನ್ನು ಗಮನಿಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಓಕೆ, ನಿಜಕ್ಕೂ ನಮ್ಮ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಗಳು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸಮಾಜದಲ್ಲಿ? ಯಾಕಂದ್ರೆ ಎಲ್ಲೋ ಒಂದ್ ಕಡೆಗೆ ಅವರಲ್ಲೇ ಸಾಕಷ್ಟು ಗೊಂದಲಗಳಿದೆ. ನನಗೆ ಗೊಂದಲ ಇರ್ಲಿಕ್ಕೆ ಕಾರಣ ಇಲ್ಲ. ಇಂಥ ನಿರ್ದಿಷ್ಟ ವಿಷಯ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ನಿಜಕ್ಕೂ ಸಮಾಜ ಯಾಕಂದ್ರೆ ನಿಮ್ಮ ಭಕ್ತಾದಿಗಳು ಕೆಲವರು
ಯಾರು ಮಠಕ್ಕೆ ನಡ್ಕೊಳ್ತಾರೆ ಅವರೇ ಪ್ರತಿಭಟನೆ ಮಾಡೋ ಮಟ್ಟಕ್ಕೆ ಹೋದ್ರು, ನಮಗಿಂತ ಸ್ವಾಮಿಗಳು ಬೇಡ, ಅವರು ನಮಗೆ ಏನೇನೋ ಸಂದೇಶಗಳನ್ನು ಕೊಡ್ತಾರೆ, ನಮಗೆ ಬೇಡ ಈ ಸ್ವಾಮಿಗಳು. 2 ಸಂದರ್ಭ ಆಗೋದಿಗಿತ್ತು ಒಂದ್ಸಾರಿ. 99ರಲ್ಲಿ ಏನಾಯಿತು ಅಂದರೆ ಬಡ್ತಿ ಮೀಸಲಾತಿ ಅಂತ ಒಂದು ಹೋರಾಟ ನಡೀತಾಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಒಂದು ಹೋರಾಟ. ಅದು ದಲಿತರ ಮೀಸಲಾತಿಯನ್ನು ಸರ್ಕಾರ ವಾಪಸ್ ತಗೊಂಡ್ಬಿಡ್ತಾ ಆ ದಿನದಲ್ಲಿ, JH ಪಟೇಲ್ ಸರ್ಕಾರ. ಅವಾಗ ಅಯ್ಯೋ ದೇವರಾಜ ಅರಸರವ್ರ ಕಾಲದಲ್ಲಿ ಕೊಟ್ಟಂತಹ ಬಡ್ತಿ ಮೀಸಲಾತಿಯನ್ನು ಈ ಸರ್ಕಾರ ಬಂದು ತಗೊಳ್ಬಾರ್ದು, ಅದು ನ್ಯಾಯ ಅಲ್ಲ, ಅವ್ರಿಗೂ ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಅರ್ಹತೆ, ಪ್ರತಿಭೆ ಮೇಲೆ ಅವ್ರಿಗೂ ಕೂಡ ಉತ್ತಮ ಸ್ಥಾನಗಳಿಗೆ ಬರಲಿಕ್ಕೆ ಅವಕಾಶ ಇರಬೇಕು ಅಂತ ಹೇಳಿ ಆವಾಗ ಆ ಸಂದರ್ಭದಲ್ಲಿ ಹೋರಾಟ ಮಾಡಬೇಕಾಯಿತು. ಅವಾಗೊಂದು ತಪ್ಪು ಮೆಸೇಜ್ ಏನಾಯಿತು ಅಂತ ಹೇಳಿದರೆ, ಲಿಂಗಾಯತರ ಮುಖ್ಯಮಂತ್ರಿ ಸರ್ಕಾರ ಲಿಂಗಾಯತ ಸ್ವಾಮೀಜಿಗಳಾಗಿಬಿಟ್ಟು ಇವರು ಲಿಂಗಾಯತರ ವಿರುದ್ಧ, ಮೇಲ್ವರ್ಗದ ವಿರುದ್ಧ ಇವರು ತಿರುಗಿ ಬಿದ್ದು ದಲಿತರಿಗೆ ಇವರು ಸಹಾಯ ಮಾಡಲಿಕ್ಕೆ ಹೋಗ್ತಿದ್ದಾರೆ, ಆದ್ದರಿಂದ ಸ್ವಾಮೀಜಿಯವರು ನಮಗೆ ಬೇಡ ಅನ್ನುವಂಥ ಒಂದು ಅಭಿಪ್ರಾಯ ಬಂದಿದ್ದು ನಿಜ. ಆಗಲೂ ಕೂಡ ನಾನು ಸಿದ್ಧ ಇದ್ದೆ. ಯಾಕಂತ ಹೇಳಿದ್ರೆ ನನಗೆ ಯಾವ ಸ್ಥಾನಮಾನಗಳ ವ್ಯಾಮೋಹ ನನಗೆ. ಅದು ಸ್ವಾಮೀಜಿ, ಅದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಒಂದನ್ನು ನಾನು ನೇರವಾಗಿ ಕೇಳ್ತೀನಿ, ತಾವು ಸ್ವಾಮೀಜಿ ಆಗಿರೋದ್ರಿಂದ ಒಂದು ಮಠಕ್ಕೆ ಉಪಯೋಗ ಆಗ್ತಾ ಇಲ್ಲ, ಧರ್ಮ ಪ್ರಚಾರ ಅಂತೀರಿ, ಆದರೆ ಅದಾಗ್ತಾ ಇಲ್ಲ ಧರ್ಮ ಪ್ರಚಾರ. ಇನ್ನೊಂದು ಕಡೆಗೆ ಏನು ಅಂತಂದರೆ ನಿಮ್ಮ ಭಕ್ತಾದಿಗಳೇ ಬೇಡ ಅನ್ನುವಂಥ ಮಟ್ಟಕ್ಕೆ ಹೋದರು. ಸ್ವಾಮೀಜಿಗಳು ಕೂಡ ಅನಗತ್ಯವಾಗಿ ಏನು ಅಂತಂದರೆ ಬರೀ ಹಿಂದುಳಿದ ವರ್ಗದವರ ವಿಚಾರಗಳನ್ನೇ ಎತ್ಕೊಂಡು ಅದನ್ನು ಪ್ರತಿಬಿಂಬಿಸ್ತಾ ಹೋದರು. ಅಂದರೆ ಸ್ವಾಮೀಜಿಗಳು ಯಾವಾಗಲೂ ಕೂಡ ಸುದ್ದಿಲಿರುವಂಥದ್ದು ಸ್ವಾಮೀಜಿಗಳಿಗೆ ಬಹಳ ಇಷ್ಟ. ಇಲ್ಲ, ಆ ಆರೋಪ ಇದೆಯಲ್ಲ, ಅದು ನಿರಾಧಾರವಾದ ಆರೋಪ. ಯಾಕಂತ ಹೇಳಿದರೆ ಈ ಸುದ್ದಿಯಲ್ಲಿರಬೇಕು, ಪ್ರಚಾರದಲ್ಲಿರಬೇಕು ಅಂತ ಅಂದಾಗ ಮನುಷ್ಯ ತಾನು ಏನನ್ನಾದ್ರೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ಲಾಭ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾನೆ. ನಾನು ಕಳ್ಕೊಳ್ಳುವಂಥ ಒಂದು ಸನ್ನಿವೇಶ, ಪ್ರಾಣದ ಭೀತಿ, ಮಾನದ ಭೀತಿ, ಸ್ಥಾನದ ಭೀತಿ, ನಾನು ಕಷ್ಟಗಳ ನಡುವೆ ಇದನ್ನ ಎದುರಿಸ್ತಾ ಇದ್ದೀನಿ, ಇದನ್ನೆಲ್ಲ ಕೈ ತಗೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನನಗೆ ಲಾಭ ಇಲ್ಲ, ಇರೋದು ನನಗೆ ನಷ್ಟ. ಜನ ಅಂತಾರೆ ನೋಡಿ, ಇತ್ತ ಮಠಕ್ಕೆ ಉಪಯೋಗ ಆಗಲಿಲ್ಲ, ಇತ್ತ ಸಮಾಜಕ್ಕೆ ಉಪಯೋಗ ಆಗಲಿಲ್ಲ, ಇಂಥ ಸ್ವಾಮಿಗಳು ನಮ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಇಲ್ಲ, ಬಹುಶಃ ಪ್ರಾರಂಭದ ಇದರಲ್ಲಿ ಅಂಥ ಭಾವನೆ ಇದ್ದಿರಬಹುದೇನೋ, ಆದರೆ ನಂತರದ ದಿನಗಳಲ್ಲಿ ನಮ್ಮ ಸಮಾಜದೊಳಗಿನ ಅನೇಕರು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿದ್ದಾರೆ. ಇಂಡಸ್ಟ್ರೀಲ್ ಅರ್ಪಿಸುವ ಫೇಸ್ ಟು ಫೇಸ್ ವಿರಾಮದ ನಂತರ